ಖುಷಿ ಆಗುತ್ತೆ. ಸಿನಿಮಾ ಇವತ್ತು ಬಂದಿರೋರು ನಾವು ಸುಮಾರು ಜನ ಕಾಲ್ ಮಾಡಿದ್ವಿ. ಅವರು ಸಿನಿಮಾದ ಬಗ್ಗೆ ತುಂಬ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳಿದ್ರು ಸಿನಿಮಾ ಡೆಫಿನೆಟ್ಲಿ ಇಷ್ಟು ಜನ ಬರೋಕ್ಕಾಗಲಿಲ್ಲ, ಅವರು ಈ ವೀಕೆಂಡ್ ಸಿನಿಮಾ ನೋಡ್ತಾರೆ ಅಂತ ಎಲ್ಲ ಪ್ರಾಮಿಸ್ ಮಾಡಿದ್ದಾರೆ. ಸೊ ರಿವ್ಯೂಸ್ ತುಂಬ ಚೆನ್ನಾಗಿ ಬರ್ತಿದ್ದಾರೆ, ಎಲ್ಲರೂ ತುಂಬ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಮೈಸೂರಿಗೆ ಹೋದಾಗ ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಇನ್ನು ಸಿನಿಮಾನ ಇನ್ನು ತಲುಪಬೇಕಂತ ನಾನು ನಿರ್ಮಾಪಕರಾಗಲಿ ನಮ್ಮ ನಿರ್ಮಾಪಕರಾಗಲಿ ತುಂಬ ಕಷ್ಟಪಡ್ತಿದ್ದೀವಿ ಸಿನಿಮಾ ತಲುಪಬೇಕಂತ. ಹಾಗೆ ಪ್ರಣಮ್ ಅವ್ರು ಬಂದು ತುಂಬ ಖುಷಿ ಆಯಿತು. ತುಂಬ ಒಳ್ಳೆ ಮಾತಾಡೋದು ಇಷ್ಟ ಆಯಿತು, ಎಂಜಾಯ್ ಮಾಡಿದ್ರು. ಸೊ ಅವ್ರಿಗೆ ಸಣ್ಣ ತಂಡಕ್ಕೆ ಒಂದು ಬೆಸ್ಟ್ ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ಪ್ರೇಕ್ಷಕರಿಗೆ ಕೇಳ್ಕೊಳ್ಳೋದೇನೆಂದರೆ ನಿದ್ರಾದೇವಿ ನೆಕ್ಸ್ಟ್ ಡೋರ್ ಒಂದು ಒಳ್ಳೆ ಕಂಟೆಂಟ್ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ. ಎಲ್ಲರೂ ಒಂದು ಒಳ್ಳೆ ಸಿನಿಮಾ ಆಗಬೇಕಂದ್ರೆ ಒಳ್ಳೆ ಕೊಲಾಬ್ರೇಷನ್ಸ್ ಆಗಬೇಕು. ಈ ಸಿನಿಮಾಗೆ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ, ಎಲ್ಲ ಫ್ಯಾಕ್ಟರ್ಸ್ನು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸಿನಿಮಾದ ಬಗ್ಗೆ ಆಚೆ ಬಂದು ಒಂದೊಂದು ಸೀನು ಈ ಕ್ಯಾರೆಕ್ಟರ್ ಜೊತೆ ಟ್ರಾವೆಲ್ ಮಾಡಿದ್ವಿ, ಕ್ಯಾರೆಕ್ಟರ್ ಜೊತೆ ನಕ್ಕಿದ್ವಿ, ಕ್ಯಾರೆಕ್ಟರ್ ಜೊತೆ ಹತ್ವಿ ಅಂತ ತುಂಬ ಚೆನ್ನಾಗಿ ಮಾತಾಡ್ತಿದ್ದಾರೆ. ಸೊ ನಾವು ಪ್ರೇಕ್ಷಕರಿಗೆ ಏನು ಕೇಳ್ಕೊತೀವಿ ಅಂದರೆ ದಯವಿಟ್ಟು ನಿಮ್ಮ ಹತ್ತಿರದ ಚಿತ್ರಮಂದಿರಗಳು ನಿದ್ರಾದೇವಿ ನೆಕ್ಸ್ಟ್ ನಾನು ನೋಡಿ ಅಂತ ಕೇಳಿ ಮತ್ತು ಚಪ್ಪಾಳೆ ಬಿಟ್ಟಿರೋದು ಅದನ್ನು ನೋಡಿದ್ರೆ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ನಾವು ಒಂದು ಕಾಂಟೆಂಟ್ ಇಟ್ಕೊಂಡು ಜನನ ಎಂಗೇಜ್ ಮಾಡೋ ಪ್ರಯತ್ನದಲ್ಲಿರ್ತೀವಿ. ಆದರೆ ಈ ಸಿನಿಮಾಗೆ ಕ್ಲೈಮ್ಯಾಕ್ಸಲ್ಲಿ ಶಿಳ್ಳೆ ಚಪ್ಪಾಳೆ ಬಿದ್ದಾಗ ನಮಗೆ ಕಲಾವಿದರಾಗಿ ನಾವು ಟೀಮ್ ಆಗಿ ಸಿಕ್ಕಾಪಟ್ಟೆ ಒಂದು ಖುಷಿಯಾಗುತ್ತೆ, ಶಾಂತಕತೆ ಸಿಗುತ್ತೆ. ಸೊ ಮೊದಲನೇದಾಗಿ ಎಲ್ಲ ಆಡಿಯನ್ಸ್ಗೆ ನಾವು ಯಾವ್ಯಾವ ಥಿಯೇಟ್ರ್ ವಿಸಿಟ್ ಮಾಡಿದ್ದೀವಿ ಮತ್ತು ಸೆಲೆಬ್ರಿಟಿ ಶೋ ಅನ್ನು ಯಾರ್ಯಾರು ನಿಂತು ಕ್ಲೈಮ್ಯಾಕ್ಸ್ಗೆ ಶಿಳ್ಳೆ ಹೊಡೆದು ಚಪ್ಪಾಳೆ ಹೊಡೆದು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಶಿಳ್ಳೆ ಹೊಡೆದ್ರು, ಏನಕ್ಕೆ ಚಪ್ಪಾಳೆ ಹೊಡೆದ್ರು, ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ.